ಇನ್ನು ಮತ್ತೊಂದು ಕಡೆ ಗುರುಗ್ರಾಮ್ನಲ್ಲೂ ಕೂಡ ಒಂದು ಫಿಲ್ಮಿ ಸ್ಟೈಲ್ನ ಒಂದು ಇನ್ಸಿಡೆಂಟ್ ನಡೆದಿದೆ. ಆದರೆ ಇದು ಕ್ರೈಮ್ಗೆ ಸಂಬಂಧಪಟ್ಟಿದ್ದು. ಹಾಡ ಹಗಲೇ ನಡು ರಸ್ತೆಯಲ್ಲೇ ಫಿಲ್ಮಿ ಸ್ಟೈಲ್ನಲ್ಲಿ ಕಿಡ್ನ್ಯಾಪ್ ಮಾಡಲಾಗಿರುವಂಥದ್ದು. ಆಹಾರ ವಿತರಣಾ ಆಪರೇಟರ್ ಈತನನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಕಿಡಿಗೇಡಿಗಳು ಪ್ಲಾನ್ ಮಾಡಿ ಅದೇ ಥರದ ಒಂದು ಕಿಡ್ನ್ಯಾಪ್ ಆಪರೇಷನ್ ಅನ್ನು ಕೈಗೊಳ್ತಾರೆ. ಆ್ಯಂಡ್ ಎಂಟೈರ್ ಸೀನ್ ಹಿಂಬದಿ ಕಾರಿನ ಡ್ರೈವರ್ನ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಒಂದು ಕಿಡ್ನ್ಯಾಪ್ ದೃಶ್ಯ. ಗುರುಗ್ರಾಮ್ ಪೊಲೀಸರು ಈ ದೃಶ್ಯವನ್ನು ಆಧರಿಸಿ ಇಬ್ಬರು ಆರೋಪಿಗಳನ್ನು ಈಗ ಹೆಡೆಮುರಿ ಕಟ್ಟಿದ್ದಾರೆ. ನೋಡಿ, ಇದು ಕೂಡ ಫಿಲ್ಮ್ಗಳಲ್ಲಿ ನೋಡುವಂಥ ಸರ್ವೇ ಸಾಮಾನ್ಯ ದೃಶ್ಯ. ಬಟ್ ರಿಯಾಲಿಟಿಯಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಇದು. ಕಾರ್ನಲ್ಲಿದ್ದಂಥ ವ್ಯಕ್ತಿಯನ್ನ ಹೊರಗಡೆ ಎಳೆತಂದು ಇನ್ನೊಂದು ಕಾರ್ನ ರೆಡಿ ಮಾಡಿಟ್ಕೊಂಡಿರ್ತಾರೆ. ಆ ಕಾರ್ನಲ್ಲಿ ಆತನನ್ನು ತುಂಬಿಕೊಂಡು ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದು ಬಿಫೋರ್ ಆಫ್ಟರ್ ವಿಜುವಲ್ಸ್. ಇದು ಆಫ್ಟರ್. ಆ ವಿಡಿಯೋವನ್ನು ಆಧರಿಸಿ ಗುರುಗ್ರಾಮ್ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಹೀಗೆ ಕಿವಿ ಹಿಡ್ಕೊಂಡು ಕೂತಿದ್ದಾರಲ್ಲ, ಸೊ ಇವರು ಆ ಫಿಲ್ಮಿ ಸ್ಟೈಲ್ನಲ್ಲಿ ಕಿಡ್ನ್ಯಾಪ್ಗೆ ಯತ್ನ ಮಾಡಿದಂಥ ಕಿಡಿಗೇಡಿಗಳು. ಒಬ್ಬ ಫುಡ್ ಡಿಸ್ಟ್ರಿಬ್ಯೂಷನ್ ಆಪರೇಟರ್ನನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದೆಲ್ಲ ಬೇಕಾದಂಥ ಸೆಟಪ್ ಎಲ್ಲವನ್ನೂ ಕೂಡ ಮಾಡಿಟ್ಕೊಂಡು ಒಂದು ಕಾರ್ನು ರೆಡಿ ಮಾಡಿ ಆತ ಹೋಗ್ತಾ ಇದ್ದಂಥ ಅಥವಾ ಪ್ರಯಾಣ ಮಾಡ್ತಾ ಇದ್ದಂಥ ಕಾರನ್ನು ಅಡ್ಡಗಟ್ಟಿ ಆತನನ್ನು ಹೊರಗಡೆ ಎಳೆತಂದು ನಂತರ ತಮ್ಮ ಕಾರ್ನಲ್ಲಿ ಆತನನ್ನು ತುಂಬಿಸ್ಕೊಂಡು ಅಲ್ಲಿಂದ ಅವರು ಎಸ್ಕೇಪ್ ಆಗ್ತಾರೆ. ಬಟ್ ಅವರಿಗೆ ಇದೆಲ್ಲವೂ ಕೂಡ ಅವ್ರ ಪ್ಲ್ಯಾನ್ ಪ್ರಕಾರನೇ ಆಗ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಏನು ಅಂತಂದರೆ, ಹಿಂದೆಗಡೆ ಇದ್ದಂಥ ಕಾರಿನ ಡ್ರೈವರ್ ತನ್ನ ಮೊಬೈಲ್ನಲ್ಲಿ ಎಂಟೈರ್ ಸೀನನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ. ಬಹುಶಃ ಅವರ ಗಮನಕ್ಕೆ ಬಂದಿರಲಿಲ್ಲ ಅನಿಸುತ್ತೆ, ಈ ಕಿಡಿಗೇಡಿಗಳ ಗಮನಕ್ಕೆ. ಸೊ ಯಾವಾಗ ಈ ಕಿಡ್ನ್ಯಾಪ್ ಆಯಿತೋ, ಕೇಸ್ ಆಯಿತೋ, ಈ ಒಂದು ವಿಡಿಯೋ ಕೂಡ ಪೊಲೀಸರ ಕೈ ಸೇರುತ್ತೆ. ಪೊಲೀಸರು ಈ ವಿಡಿಯೋವನ್ನು ಆಧರಿಸಿ ಈಗ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಒಂದು ರೀತಿಯಾಗಿ ಸುಖಾಂತ್ಯ ಕಂಡಿದೆ ಒಂದು ಪ್ರಕರಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.